ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಂಕ್ರಾಂತಿ ಸ್ಪೆಷಲ್ ಅಂಥೇಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿನ ತೋರ್ಸಾತೀನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಫಸ್ಟಿಗೆ ನಾನು 1 kg ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣಂತ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ ಇದು ರೆಸಿಪಿ. ಈಗ ಒಂದು 3ರಿಂದ 4 ಚಮಚೆಯಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಹಿಟ್ಟು ಜೊತೆ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಅಕ್ಕಿ ಹಿಟ್ಟು, ಎಣ್ಣೆ ಚಲೋ ಮಿಕ್ಸ್ ಆಗಬೇಕು. ಸೊ ಆ ಥರ ಇದನ್ನು ಡ್ರೈ ಮಿಕ್ಸ್ ಮಾಡೋಣ. ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ, ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೂ ಅಲ್ಲ, ಫುಲ್ ಗಟ್ಟಿಯಾಗಿ ಹಿಟ್ಟನ್ನು ನಾವು ನಾದ್ಕೋಬೇಕು. ನೋಡಿರಿ, ಹಿಟ್ಟು ಕಲಿಸ್ಕೊಂಡ್ಮೇಲೆ ಈ ಥರ ನೀವು ಉಂಡಿ ಥರ ಬರಬೇಕದು. ಆಗ ಇದು ಕರೆಕ್ಟಾಗಿ ಮಿಕ್ಸ್ ಆಗೈತಿ ಅಂತ ಅರ್ಥ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಕಂಪ್ಲೀಟ್ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣಂತ. ಬರ್ರಿ, ನಾನು ನಿಮ್ಗೆ ನಾದ್ಕೊಂಡು ಸಿಗ್ತಾನೆ. ಸೊ ನೋಡ್ರಿ, ಇಲ್ಲೇ ನಾನು ಎಷ್ಟು ಗಟ್ಟಿ ನಾದ್ಕೊಂಡೇನಂದ್ರೆ ಇಷ್ಟು ಗಟ್ಟಿಯಾಗಿ ಈ ಹಿಟ್ಟನ್ನು ನಾದಬೇಕು. ಹಿಟ್ಟು ನಾದಿದ ಮೇಲೆ ನಿಮಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಒಂದು ಉಳ್ಳಿನ ಕಟ್ ಮಾಡಿಕೊಂಡು ಅದನ್ನು ರೌಂಡಾಗಿ ಶೇಪ್ ಮಾಡಿಕೊಂಡು ಮತ್ತು ಇದಕ್ಕೆ ಕಡ್ಲಿ ಹಿಟ್ಟನ್ನು ಹಚ್ಚಿ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ಬರ್ರಿ, ಈಗ ನಾನು ಚಪಾತಿ ಲಟ್ಟಿಸೋದು ತೋರಿಸ್ತೇನಂತ ನಿಮಗೆ. ಫಸ್ಟ್ ನಾನು ಇಲ್ಲೇ ಡ್ರೈ ಕಡ್ಲಿ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಈಗ ಉಳ್ಳಿ ಏನು ಮಾಡ್ಕೊಂಡಿದ್ವಲ್ಲ ಆ ಉಳ್ಳಿನ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋಣಂತ. ನೀವು ಕಡ್ಲಿ ಹಿಟ್ಟು ಹಚ್ಚಿನ ಲಟ್ಟಿಸ್ರಿ, ಮತ್ತು ನೆಸಸರಿ ಬಿದ್ದಾಗೂ ಕೂಡ ನೀವು ಕಡ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊರಿ. ಬರ್ರಿ, ಇದನ್ನು ಕಂಪ್ಲೀಟಾಗಿ ನಾನು ಲಟ್ಟಿಸ್ಕೊಂಡು ಇದರ ಥಿಕ್ನೆಸ್ ಎಷ್ಟಿರ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನಂತ. ಓಕೆ, ನಾನು ಇದನ್ನು ಕಡ್ಲಿ ಹಿಟ್ಟಿನ ಉಳ್ಳಿನ ಚಪಾತಿ ಲಟ್ಟಿಸ್ಕೊಂಡೇನಿ ನೋಡ್ರಿ. ಈಗ ಇದರ ಥಿಕ್ನೆಸ್ ತೋರಿಸ್ತೀನಿ. ಭಾಳ ತೆಳ್ಳಗಿರಬಾರ್ದು ಮತ್ತು ಭಾಳ ದಪ್ಪು ಇರಬಾರ್ದು, ಒಂದು ನಾರ್ಮಲ್ಲಾಗಿ ಲಟ್ಟಿಸ್ಕೋಬೇಕು. ಈಗ ಇದನ್ನು ಬೇಯಿಸ್ಕೊಳ್ಳೋಣಂತ. ನಾವು ತವಾ ಕಾಯಿಸ್ಕೊಂಡೇನಿ, ತವಾ ಮೇಲೆ ಇದನ್ನು ಹಾಕ್ಕೊಳ್ಳೋಣ. ಸೊ ಇದು ಕಡ್ಲಿ ಹಿಟ್ಟಿನ ಚಪಾತಿ ತವಾ ಮೇಲೆ ಹಾಕ್ಕೊಂಡ್ಮೇಲೆ ಒಂದು ಫೋರ್ಕ್ ಹೆಲ್ಪ್ಲೆ ಇದನ್ನು ಎಲ್ಲ ಕಡೆನೂ ಹೋಲ್ಸ್ ಮಾಡಿರಿ. ಯಾಕಂದ್ರೆ ಈ ಚಪಾತಿ ಒಂಚೂರು ಉಬ್ಬಬಾರ್ದು. ಸೊ ಉಬ್ಬತಂದ್ರೆ ನಾವು ಮಾಡತ್ತಿದ್ದ ಸ್ವೀಟ್ ಏನು ಮಾದಲಿ ಐತಲ್ಲ, ಇದು ಟೇಸ್ಟಾಗಿ ಬರೋಂಗಿಲ್ಲ. ಸೊ ಇದನ್ನು ಎರಡೂ ಕಡೆನೂ ಸ್ವಲ್ಪ ಪ್ರೆಸ್ ಮಾಡಿ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ. ಆದಷ್ಟು ಇದನ್ನು ಉಬ್ಬಾಕ ಕೊಡಬೇಡ್ರಿ ಮತ್ತು ಹೊತ್ತಿಸ್ಬೇಡ್ರಿ. ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದತಿ, ಈಗ ಹೊಳಿಸಿ ಹಾಕ್ಕೊಂಡು ಇನ್ನೊಂದು ಸೈಡೂ ನಾವು ಇದನ್ನು ಬೇಯಿಸ್ಕೊಳ್ಳೋಣಂತ. ಸೊ ನೋಡ್ರಿ, ಸ್ಲೋ ಆಗಿ ಎಣ್ಣೆ ಅದು ಏನೂ ಹಚ್ಚೋದು ಬೇಡ, ಡ್ರೈ ಬೇಯಿಸ್ಬೇಕು ಇದನ್ನು. ಈ ಥರ ಇದು ಮುರಿದು ಬರಬೇಕು. ಅಂದ್ರನ ಏನಂದ್ರೆ ಮಾದಲಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಸೊ ನೋಡಿರಿ, ಎರಡೂ ಕಡೆನೂ ಸ್ವಲ್ಪ ನಾನು ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡೀನಿ. ಈಗ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೋತೀನಿ. ಮತ್ತು ಇದನ್ನು ಉಗುರು ಬೆಚ್ಚಗಿರಬೇಕು, ಅವಾಗನ ಮಿಕ್ಸಿ ಮಾಡ್ಕೋಬೇಕು. ಆದ್ರೆ ನಾನು ಒಂದು 2-3 ಸೇರಿಸಿ ಮಿಕ್ಸಿ ಮಾಡ್ಕೋತೀನಿ. ಬರ್ರಿ, ಇದು ಸ್ವಲ್ಪ ಬಿಸಿ ತಣ್ಣಗಾಗೋ ಮಟ್ಟ ಅಂದರೆ ಇನ್ನೊಂದೆರಡು ನಾನು ಬೇಯಿಸ್ಕೋತೀನಿ. ನೆಕ್ಸ್ಟ್ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಈ ಥರ ಮುರಿದು ಹಾಕ್ಕೊಂಡು ಸಣ್ಣಗೆ ಇದನ್ನು ಮಿಕ್ಸಿ ಹೊಡೆಸ್ಕೊಂಡು ಬರೋಣಂತ. ಬಿಸಿ ಇದ್ದಾಗನ ಹೊಡೆಸ್ರಿ, ಅಂದ್ರೆ ಏನಾಗ್ತದಂದ್ರೆ ಲಘು ಪೌಡ್ರ್ ಆಗ್ತತಿ. ನೀವು ಆರಿದ ಮೇಲೆ ಹಾಕ್ಕೊಂಡ್ರಿ ಅಂದ್ರೆ ಮಾದಲಿ ಅಷ್ಟು ಟೇಸ್ಟಾಗೂ ಬರೋಂಗಿಲ್ಲ ಮತ್ತು ಲಘು ಕೆಡ್ತತಿ. ಸೊ ಬಿಸಿ ಇದನ್ನು ನಾನು ಈಗ ನಿಮ್ಗೆ ಮಿಕ್ಸಿ ಹೊಡೆಸ್ಕೊಂಡು ಬರ್ತೇನಂತ. ಓಕೆ, ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡಿರಿ. ಯಾವ ಥರ ಮಿಕ್ಸಿ ಮಾಡ್ಕೊಂಬಂದೇನಂದ್ರೆ ಫುಲ್ ಸಣ್ಣಗೆ ಎಷ್ಟು ಸಾಧ್ಯ ಐತೋ ಅಷ್ಟು ಮಿಕ್ಸಿ ಮಾಡ್ಕೊಂಬಂದಿನಿ. ಈಗ ಇದನ್ನು ಒಂದು ಬುಟ್ಟಿ ಒಳಗೆ ನಾನು ಸಾಣಿಸ್ಕೊತೀನಿ. ಸೊ ಈ ಥರ ಸಾಣಿಸ್ಕೊಳ್ಳೋದ್ರಿಂದ ದೊಡ್ಡದೇನಾರು ಕಾಳು ಥರ ಉಳಿದಿತ್ತು ಅಂತಂದ್ರೆ ಅದು ಕೂಡ ನೆಕ್ಸ್ಟ್ ರೌಂಡಿಗೆ ಮಿಕ್ಸಿ ಮಾಡ್ಕೋಬೋದು. ಬರ್ರಿ, ಇದನ್ನು ಕಂಪ್ಲೀಟಾಗಿ ಸಾಣಿಸ್ಕೊತೀನಿ. ಮತ್ತು ಎಲ್ಲ ಹಿಟ್ಟನ್ನು ಕೂಡ ಚಪಾತಿ ಲಟ್ಟಿಸ್ಕೊಂಡು ಇದೇ ಥರ ಪೌಡ್ರ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ನೋಡ್ರಿಲ್ಲ, ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೇನು ನಾನು. ಈ ಥರ ಬರ್ತತಿದು. ಮತ್ತು ಸ್ಮೆಲ್ ಭಾರಿ ಮಸ್ತ್ ಘಮ ಸ್ಮೆಲ್ ಬರತೈತಿ. ಈಗ ಇದಕ್ಕೆ ಸ್ವೀಟ್ ಕಂಟೆಂಟ್ನ ಮಿಕ್ಸ್ ಮಾಡೋಣಂತ. ಸೊ ನಾನು ಸ್ವೀಟ್ ಮಿಕ್ಸ್ ಮಾಡೋಕ್ಕೆ ಇಲ್ಲೇ 1 kg ಕಡ್ಲಿ ಹಿಟ್ಟಿಗೆ 1.5 kgಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಕಂಪಿಗೆ ಅಂತ ಹೇಳಿ ನಾನು ಒಂದು 4ರಿಂದ 5 ಏಲಕ್ಕಿ ಕಾಳು ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪನ ಇದಕ್ಕೆ ಜಾಜಿಕಾಯಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಒಂದು 7ರಿಂದ 8 ಲವಂಗ ಹಾಕ್ಕೊಂಡು ಇದನ್ನು ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ, ಅಂದರೆ ಸಕ್ಕರೆನ ಪೌಡ್ರ್ ಮಾಡ್ಕೊತೀನಿ. ಅದಾದಮೇಲೆ ಅದನ್ನು ಕೂಡ ನಾವು ರೆಡಿ ಮಾಡ್ಕೊಂಡಂಥ ಮಾದಲಿ ಪೌಡರಿಗೆ ಸಕ್ಕರೆನ ಹಾಕ್ಕೊಂಡು ಸಾಣಿಸ್ಕೊಳ್ಳೋಣಂತ. ಸೊ ನೀವೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ನ ನೀವೇನಾರ ಕಟ್ ಮಾಡಿನೂ ಹಾಕ್ಕೋಬೋದು. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಒಂದು 10ರಿಂದ 15 ಬಾದಾಮಿನ
ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನು ಕೂಡ ನಾನು ಈ ಹಿಟ್ಟೊಳಗನ ಸೇರಿಸ್ಕೋತೇನಂತ. ಸೊ ನೀವು ಕಟ್ ಮಾಡಿನೂ ಹಾಕೋಬೋದು, ಹಂಗನೂ ಹಾಕೋಬೋದು, ಮತ್ತು ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಹುರಿದು ಹಾಕೋಬೋದು. ನಾನು ಭಾಳ ದಿನ ತಾಳಲಿ ಅಂಥೇಳಿ ಡ್ರೈ ಆಗಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಒಣ ದ್ರಾಕ್ಷಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ಲ ಮಾದ್ಲಿ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ. ಹಾರ್ಡ್ಲಿ ಒಂದು 20 to 30 ಮಿನಿಟ್ಸ್ನಾಗ ಅಂತಂದ್ರೆ ನಿಮ್ಗೆ ಮಾದ್ಲಿ ರೆಡಿ ಆಗಿಬಿಡ್ತೈತಿ. ಬರ್ರಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋದಂತ. ಸೊ ಫ್ರೆಂಡ್ಸ್, ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಮಾದ್ಲಿ ರೆಡಿ ಆಗೈತಿ ನೋಡ್ರಿ. ಇದನ್ನು ಹಾಲು ಬಿಸಿ ಬಿಸಿ ತುಪ್ಪದ ಜೊತೆ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.